ಹಲೋ ಗೈಸ್. ಸೊ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬ್ಯಾಂಗ್ಳೂರಿಂದ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಅಬೌಟ್ 5.5-6 hours ಜರ್ನಿ. ಮತ್ತು ಏನು ಸ್ಪೆಷಲ್ ಅಂತ ಅಂದರೆ ಹಿಂದೆಗಡೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಹಿಂದೆ ನೋಡಿ. ಸೊ ಅವ್ರಿಗೋಸ್ಕರ ಅವ್ರಿಗೆ ಬೀಚ್ ತೋರ್ಸೋಕ್ಕೋಸ್ಕರ ಇವತ್ತು ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ಹೇಗೆ ಚಾರ್ಲಿ 777 ಮೂವಿನಲ್ಲಿ ರಕ್ಷಿತ್ ಶೆಟ್ಟಿ ಅವರು ಚಾರ್ಲಿನ ಸ್ನೋ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ, ಹಂಗೆ ನಮ್ಮ ಮ್ಯಾಕ್ಸ್ನ ನಾನು ಬೀಚ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೌ ವಿ ರಿಯಾಕ್ಟ್ಸ್ ಟು ದ ವಾಟರ್ ಅಂತ. ಫಸ್ಟ್ ಟೈಮ್ ಇದುವರೆಗೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಜಸ್ಟ್ ಅವನಿಗೆ ಮುಂಚೆ ಚಿಕ್ಕಮಂಗ್ಳೂರಲ್ಲಿ ದೇವರ ಮನೆ ಕರ್ಕೊಂಡು ಹೋಗಿದ್ದೆ. ಅದಾದ್ಮೇಲೆ ಬೇರೆ ಎಲ್ಲೂ ಹೋಗಿರ್ಲಿಲ್ಲ ಕರ್ಕೊಂಡು ಹೋಗಲ್ಲ. ಸೊ ಇವಾಗ ಅವನ್ನ ಟ್ರಾವೆಲ್ ಬಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಲೆಟ್ ಸಿ, ಬನ್ನಿ ಹೌ ವಿ ರಿಯಾಕ್ಟ್ಸ್ ನೋಡೋಣ. ಕ್ವಿಕ್ ರೂಮ್ ಟೂರ್. ಮ್ಯಾಕ್ಸ್, ಕಮ್ ಹಿಯರ್. ರೂಮ್ಸ್ ಆರ್ ಸೋ ಕಾಸಿ. ತುಂಬ ಕಾಸಿ ಆಗಿದೆ ರೂಮ್. Look at this. We have another room. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರಾಪರ್ಟಿ. Maxim. Up Max. So this is the second room. ಎರಡು ರೂಮ್ನ ಬುಕ್ ಮಾಡಿದ್ದೀವಿ. We just checked in to our villa ಪಾಂಡಿಚೇರಿಲಿ. This is a nice Airbnb. ಕೆಳಗಡೆ ರೂಮ್ಸ್ ಇದೆ. This is a sit out and terrace. ಆಮೇಲೆ look at this view. Max. ಫುಲ್ಲು ಟ್ರಾವೆಲಿಂಗ್ ಮಾಡಿ ಫುಲ್ ಸುಸ್ತ ಆಗ್ಬಿಟ್ಟಿದ್ದಾನೆ. ಕಾರಲ್ಲೂ ನೀರು ಡ್ರೈ ಕೊಡ್ತಾ ಇದ್ದೆ, ಒಂದು ನೀರು ಬೇಕಂತ. ಅಲ್ಲಿ ಪ್ರೆಸ್ ಮಾಡಿದ್ರೆ ನೀರು ಬಿಡುತ್ತೆ, ಇಲ್ಲ ಬಿಟ್ಟರೆ ನೀರು ಹಂಗೆ ಸಕಾಯ. ಟ್ರಾವೆಲಿಂಗ್ ಟೈಮಲ್ಲಿ ಇದೆಷ್ಟಿದೆ, ನೀರು ವೇಸ್ಟ್ ಆಗಲ್ಲ. ಇನ್ನೂ ಬೇಕಾ? ಸೊ ನಾನು ಪಾಂಡಿಚೇರಿ ಬಂದಿದ್ದು ಮೇನ್ ಇಂಟೆನ್ಷನ್ ಬಂದು ನಮ್ಮ ಮ್ಯಾಕ್ಸ್ನ ಬೀಚ್ ತೋರ್ಸೋದಕ್ಕೆ. ಮ್ಯಾಕ್ಸ್ಗೆ ಬೀಚ್ ತೋರ್ಸೋದಕ್ಕೆ. ನಾಲ್ಗೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಉಪೇಂದ್ರ ಅದು ಫಿಲಮಲ್ಲಿ ಇದೆಯಲ್ಲ, ಖುಷ್ ಫಿಲಮಲ್ಲಿ ನಾನು ದೇವದ್ ನಾಲ್ಗೆ ತರ ಇದು ತಕ್ಷಣ ಓಡ್ತಾನೆ. ಬಾರ ಇಲ್ಲಿ ಫುಲ್ಲು ಖುಷಿಯಾಗಿದೆ ಅವನಿಗೆ, ಅದಕ್ಕೇನೆ. ಸೊ ಇವಾಗ ಬಿಸಿಲಿರೋದ್ರಿಂದ ಬೀಚಿಗೆ ಕರ್ಕೊಂಡು ಹೋಗಲ್ಲ, ಈವ್ನಿಂಗು ಇಲ್ಲ ಬೆಳಗ್ಗೆ ಬೀಚಿಗೆ ಕರ್ಕೊಂಡು ಹೋಗ್ತೀವಿ. ನೋಡಿ ಬಾಲ್ ತಗೊಂಡು, ಬಾಲ್ ಬೇಕು ನೋಡಿ. ಉಷ್ಲಂದೇವಾ ಇದರಿಂದನೇ ಬಂದಿರೋದು ನಾಲ್ಗೆ. ನೋಡು ಅಷ್ಟೇ, ಅದೊಂದಿದ್ರೆ ಇನ್ನೇನು ಬೇಡ, ಯಾರು ಬೇಡ ಅವನಿಗೆ. ಬಾಲ್ ಒಂದಿದ್ರೆ ಬೆಗ್ಗೆ ಅಂತಾನೆ ಹೊಸ ಬಾಲ್ನ ಈಗ ಕೊಡ್ಸಿರೋದು ಅವನಿಗೆ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿದ್ವಿ. ಈಗ ಬೀಚ್ಗೆ ಹೋಗ್ತೀವಿ, ಬನ್ನಿ ನೋಡೋಣ. ಯಾವುದೋ ಫಿಶ್ ಇತ್ತು, ಇಟ್ಸ್ ಕಾಲ್ಡ್ ಆಸ್ ವ್ಯಾಂಪೈರ್ ಫಿಶ್. ಅಲ್ಲಿ ನೋಡಿದರೆ ವ್ಯಾಂಪೈರ್ ಥರ ಇದೆ. ಥಿಂಕ್ ಇಟ್ಸ್ ನಾಟ್ ಕ್ಲಿಯರ್ ಇನ್ ದ ವಿಡಿಯೋ.
ಅಲ್ಲೂ ವ್ಯಾಂಪೈರ್ ಥರ ಇದೆ. ಇದನ್ನ ಯಾರು ತಿನ್ನಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಫಿಶರ್ಮನ್ಸ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಇನ್ನೂ ನೀರು ತೋರಿಸಿಲ್ಲ ಅವ್ನಿಗೆ, ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀರು ಹತ್ರ. ನೋಡು ಅವನಿಗೂ ಸರ್ಪ್ರೈಸ್. ಯೂಶಲಿ ನೀರಂದರೆ ಅಷ್ಟು ಇಷ್ಟ ಇಲ್ಲ ಅವನಿಗೆ. ಸ್ನಾನ ಮಾಡಿಸ್ತೀನಿ ಬಾ ಅಂದ್ರೇ ಓಡೋಗ್ತಾರೆ. ವೇವ್ಸ್ ಎಲ್ಲ ನೋಡಿ ಅವನಿಗೂ ಒಂಥರ ಅಷ್ಟು ಇಷ್ಟ ಆಗಲ್ಲ ನೀರು, ಅದಕ್ಕೆ ಹಂಗೆ ಆಡ್ತಾ ಇದ್ದಾನೆ. ಅವನಿಗೇನಂದರೆ ಫ್ರೀ ಬಿಡಬೇಕು, ಫ್ರೀ ಬಿಟ್ಟರೆ ಚೆನ್ನಾಗಿ ಹೋಗಿ ಆಟ ಆಡ್ತಾನೆ. ಬಟ್ ಇಲ್ಲಿ ಬೀಚಲ್ಲಿ ತುಂಬ ಬೇರೆ ಸ್ಪೀಡ್ ಆಗ್ತಿದೆ, ಅದರಿಂದ ಬಿಡಲಿಲ್ಲ. ನನಗೇನಿಸ್ತು ಪರ್ಸ್ನಲ್ ಆಗಿ ಅಂದರೆ, ಇವನಿಗೆ ನೀರಿಗಿಂತ ಈ ಮೌಂಟೇನ್ಸ್ ಅಂದರೆ ಈ ಕೈಂಡ್ ಆಫ್ ಮೌಂಟೇನ್ಸ್ ಇಷ್ಟ ಅವನಿಗೆ. ಯಾಕಂದರೆ ಲಾಸ್ಟ್ ಟೈಮು ಇದಕ್ಕೆ ಕರ್ಕೊಂಡೋಗಿ ಮುಳ್ಳಯ್ಯನಗಿರಿಗೆ ಕರ್ಕೊಂಡೋದಾಗಲೂ ಅಥವಾ ದೇವ್ರ ಮನೆಗೆ ಕರ್ಕೊಂಡೋದಾಗಲೂ ಚೆನ್ನಾಗಿ ಆಟ ಆಡ್ದ ಅಲ್ಲಿ. ಬೀಚಲ್ಲಿ ಚೆನ್ನಾಗಿ ಆಟ ಆಡಾದ್ಮೇಲೆ ಫ್ರೆಂಚ್ ಕಾಲೋನಿ ಹತ್ರ ಒಂದು ಒಳ್ಳೆ ಪೆಟ್ ಫ್ರೆಂಡ್ಲಿ ಕೆಫೆ ಇತ್ತು. ಮ್ಯಾಕ್ಸ್ಗೆ ಮುಂಚೆ ಎಲ್ಲೂ ಯಾವುದೋ ಕೆಫೆಗೆ ಕರ್ಕೊಂಡು ಹೋಗಿರಲಿಲ್ಲ, ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅದೊಂದು ಸ್ವಲ್ಪ ಭಯ ಇತ್ತು. ಕಾಮಾಗೆ ಇದ್ದ ಪಾಪ, ಆರಾಮಾಗಿ ಒಂದು ಪಿಜ್ಜಾ ಆಮೇಲೆ ಸ್ವಲ್ಪ ಬಿಯರ್ ತೊಗೊಂಡು ಅದೇ ಡಿನ್ನರ್ ಮಾಡಿ ಮುಗಿಸಿ ಬಂದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವೇನು ಅಂದ್ಕೊಂಡ್ವಿ, ನಾವೇ ಫಿಶ್ ತೊಗೊಂಡು ನಾವೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಸ್ಟೇ ಮುಂದೆನೇ ಎಲ್ಲ ಫಿಶರ್ಮನ್ಸ್ ಎಲ್ಲ ಬೆಳಗ್ಗೆ ಫಿಶಿಂಗ್ ಮಾಡಿ ಇಲ್ಲಿ ತಂದು ಮಾರ್ತಾಯಿದ್ರು. ಸೊ ಇಲ್ಲೇ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಬಟ್ ಇಲ್ಲೇನಂದರೆ ಉಳಿದು ಮಿಕ್ಕಿರುತ್ತಲ್ಲ ಚಿಕ್ಕ ಚಿಕ್ಕ ಫಿಶಸ್ಸು, ಅದನ್ನು ಮಾತ್ರ ಇಲ್ಲಿ ಸೆಲ್ ಮಾಡ್ತಾಯಿದ್ರು. ನಮ್ಗೆ ಅದು ಯಾಕೋ ಇಷ್ಟ ಆಗಿಲ್ಲ. ಸೊ ಒಂದು ರೌಂಡ್ ಹೋದ್ವಿ ಬೀಚಲ್ಲಿ, ಫುಲ್ ಲೈಫ್. ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲಿ ಬೇರೆ ನಿಯರ್ ಬೈ ಫಿಶ್ ಮಾರ್ಕೆಟ್ ಇತ್ತು, ಅಲ್ಲೇ ನಮ್ಗೆ ಬೇಕಾದ ಫಿಶ್ನ ತಗೊಂಡು ಅಲ್ಲೇ ಕ್ಲೀನಿಂಗು ಮಾಡಿಸಿ ಇದು ಮಾಡ್ತಾಯಿದ್ವಿ. ನಾವು ಯಾವ್ದು ತೊಗೊಂಡ್ವಿ ಅಂದರೆ ಬ್ಲ್ಯಾಕ್ ಪಾಂಫ್ರೆಟ್ ತೊಗೊಂಡ್ವಿ, ಆಮೇಲೆ ಒಂದಷ್ಟು ಸ್ಯಾರ್ಡಿನ್ಸ್ ತೊಗೊಂಡ್ವಿ. ಕ್ಲೀನ್ ಮಾಡ್ತಾ ಮಾಡ್ತಾ ಆಂಟಿ ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ರು. ಬೇರೆ ಐಟಮ್ಸ್ನ ತೊಗೊಂಡು ಆಟೋಲ್ಲಿ ಸ್ಟೇ ಹತ್ರ ಹೋದ್ವಿ. 1-2 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ತಂದಾದ್ಮೇಲೆ ತಿರ್ಗಾ ಇವನ್ನ ಬೀಚಿಗೆ ಕರ್ಕೊಂಬಂದ್ವಿ, ನೋಡೋಣ ಆಡ್ತಾನೆ ಅಂತ. ನಾವೇ ಫೋರ್ಸ್ಫುಲಿ ಆಡಿಸ್ದಂಗೆ ಆಯ್ತು ಅವನಿಗೆ. ಹೇಳ್ದು ಅವನಿಗಿಷ್ಟ ಇರಲಿಲ್ಲ ಅಷ್ಟು. ನೋಡಿ ಹೆಂಗೆ ನೋಡ್ತಾನೆ. ಬಾ ಆಯ್ತು, ಏನಿಲ್ಲ ಬಾ, ಏನಾಗಲ್ಲ.
ಅವನಿಗೆ ಡಿಸ್ಟ್ರಾಕ್ಟ್ ಮಾಡಿ ಆಡಿಸ್ತಾ ಇದ್ದೀವಿ. ಬಾ ಹಿಡ್ಕೋ ಬಾ. ಬಾ ಬಾ ಬಾ. No. ಬಾ. ಈ ಥರ ಏನೇನೋ ಆಟ ಆಡಿಸ್ಕೊಂಡು ಅವನಿಗೆ ಡಿಸ್ಟ್ರಾಕ್ಟ್ ಮಾಡ್ತಾಯಿದ್ವಿ, ಭಯ ಸ್ವಲ್ಪ ಹೋಗಲಿ ಅಂತ. ಡಾಗ್ಸ್ಗೆ ಯೂಶ್ವಲಿ ಫೋಬಿಯಾ ಇರುತ್ತೆ, ಅದು ನೀರಲ್ಲಿ ಆಡೋದು. ಯೂಶ್ವಲಿ ಲ್ಯಾಬ್ಗು ಅಥವಾ ರಿವರ್ಸ್ ಆದರೆ ಅವಕ್ಕೆ ನೀರು ಇಷ್ಟ ಆಗುತ್ತೆ. ಇವನು ಬಾಕ್ಸರ್ ಅಲ್ವಾ, ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ನಾನೇ ಡಿಸ್ಟ್ರಾಕ್ಟ್ ಮಾಡಿ ಎಳಿತಾ ಇದ್ದೆ. ಪಾಪ ಫುಲ್ ಒದ್ದೆ ಆಗೋದ ನೋಡಿ, ಇವಾಗ ಬರಲ್ವಂತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್. ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮ್ಯಾಕ್ಸ್ ಜೊತೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡ್ತೀನಿ. ಅಂಟಿಲ್ ದೆನ್, ಸಿ ಯು, ಟಾಟಾ, ಬಾಯ್.